ಹಂಗೆ ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮ್ಯಾಕ್ ಯಾರ ಪುಟ್ಟಕ್ಕ ನೀಸ್ಯಾಕೆ ತಲೆ ಹಾಕಿದ್ರೆ ಪುಟ್ಟಕ್ಕನ ಜೊತೆಯಾಗೆ ಈ ಬಂಗಾರಮ್ಮ ಇರ್ತಾಳೆ ಅನ್ನೋದನ್ನ ಮರಿಬೇಡಿ. ಹಂಗೆ ಸ್ನೇಹ ನಾನು ಎದುರು ಬದ್ರು ನಮ್ಮಿಬ್ರ ಮಧ್ಯೆ ಮನಸ್ತಾಪ ಐತೆ ಅನ್ಕೊಂಡು ಅದ್ರ ಲಾಭ ಪಟ್ಕೊಳಕ್ಕೆ ನಮ್ಮಿಬ್ರ ಮಧ್ಯೆ ಬತ್ತಿ ಹಚ್ಚಕ್ಕೆ ಯಾರನ್ನ ಪ್ರಯತ್ನ ಪಟ್ರೆ ಅವರು ಸರಿಯಾಗಿ ಕೇಳಿಸ್ಕೊಳ್ಳಿ. ಸ್ನೇಹ ನನ್ನ ಮಗಳಿದ್ದಂಗೆ. ಅವಳಿರುತ್ತ ನನ್ನ ಎದುರುಗಡೆ ಮಾತಾಡ್ಬೇಕು ಅಂದ್ರೆ ಸ್ಯಾನೆ ಉಸ್ಸಾರಾಗಿ ಮಾತಾಡ್ಬೇಕು. ಅತ್ತೆ ಇದೇನಪ್ಪ? ನಾನು ಇಷ್ಟು ದಿವಸ ಮಾಡಿದ ತಪ್ಪಿಗೆಲ್ಲ ಮನ್ಸಾರೆ ಕ್ಷಮೆ ಕೇಳ್ತಿದ್ದೀನಿ. ಅಷ್ಟೇ ಅಲ್ಲ, ಇನ್ಮೇಲಿಂದ ನನ್ನಿಂದ ನಿಮ್ಮ ಮನ್ಸಿಗೆ ಯಾವುದೇ ರೀತಿ ನೋವಾಗಲ್ಲ ಅಂತ ನಮ್ಮ ಅವ್ವನ ಮುಂದೆ ಮಾತು ಕೊಡ್ತಿದ್ದೀನಿ. ಇನ್ ಮುಂದಕ್ಕೆ ಯಾವ್ದು ತಪ್ಪು ಮಾಡಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗೈತೆ ಕಣ. ಅದೇ ಕಣ್ಣು ಬಿದೆ ಕಣ್ಣು ನಾಯಿ ಕಣ್ಣು ನದಿ ಕಣ್ಣು ಕೂಗೆ ಕಣ್ಣು ಕಾಗೆ ಕಣ್ಣು ನಮ್ಮ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಯಾರ ಕಣ್ಣು ನಿಮ್ಮಿಬ್ಬರ ಮೇಲೆ ಬೀಳದೆ ಇರಲಿ. ಸಾಕು ಬುಡು ಪುಟ್ಟಕ್ಕ. ಮರೆ ಈ ಖುಷಿನ ನಾನು ಹೆಂಗೆ ಹೇಳ್ಕೋಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಈ ಜನಕ್ಕೋಸ್ಕರ ನಾನು ಸಿರಿ 7 ದಿನದಿಂದ ಕಾಯ್ತಾ ಇದ್ದು ಗೊತ್ತು. ಹೆಂಗೋ ನನ್ನ ಮಗಳ ಜೀವನದ ಸಮಸ್ಯೆಗಳು ಬಗೆಹರಿತಲ್ಲ, ಅಟೇ ಸಾಕು. ಅಮ್ಮರೇ, ಈಟ್ ದಿನ ನಮ್ಮೆಲ್ಲರೂ ಗುಬ್ಬಚ್ಚಿ ಮರಿಗಳಂಗೆ ನೀವು ಕಾಪಾಡ್ಕೊಂಡ್ ಬಂದಿದ್ರಿ. ನಿಮ್ಮ ಋಣ ಹೆಂಗೆ ತೀರಿಸ್ಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಮುಂದಿನ ಜನ್ಮ ಅಂತೀನಾರ ಇದ್ರೆ ನಿಮ್ಮ ಮನ್ಯಾಗ ಹಾಳಾಗುಟ್ಟಿ ನಿಮ್ಮ ಋಣ ತೀರಿಸ್ತೀನಿ. ಅಯ್ಯಯ್ಯ ಬುಡ್ತು ಅನ್ನ ಪುಟ್ಟಕ್ಕ. ಹಂಗ್ ಮಾಡಿದ್ರೆ ಇಂಥ ಚಿನ್ನದಂತ ಸೊಸೆನ ನಾನು ಸಂತೋಷದಲ್ಲೇ ಸಂಬಂಧ ಅಂತ ತಿಳಿದೇ ಹೇಳ್ತಾರ ತಾತ. ಬಂಗಾರವನ್ನ ಮತ್ತೆ ಸ್ನೇಹನ್ ನೋಡಿದ್ರೆ ನಿಂಗೆ ಏನ್ ಅನ್ಸ್ತೈತೆ? ಏನನ್ಸುತ್ತೆ ಅಂದ್ರೆ ಖುಷಿ ಆಯ್ತಲ್ವೇ ಅಂತ. ಆಗತ್ತೆ, ಆಗ್ಲೇಬೇಕು. ಇನ್ಮೇಲಾದ್ರೂ ಅರೆ ಪಾವಿನ ಅಬ್ರ ನಿಲ್ಸಿ ನೆಟ್ಟಿಗಿರೋದನ್ನ ಕಲಿ. ಅಲ್ಲ ಅಜ್ಜಿ, ನಾನೇನ್ ಮಾಡ್ದೆ? ಏನ್ ಮಾಡ್ದೆ? ನೇಹ, ನಿನ್ನತ್ತೆ ನೀನು ಒಪ್ಕೊಂಡಾಳೆ ಅನ್ನೋ ಖುಷಿನಾಗೆ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿದ್ಯಾ?
ಗೊತ್ತಾಗ್ಲಿಲ್ವಾ? ನಾನೇ ಹೇಳ್ತೀನಿ. ಬಂಗಾರಮ್ಮನ ವಿರುದ್ಧ ನಿನ್ನ ಕೈನಾಗೆ ದೂರ್ ಕೊಡೋ ಹಾಗೆ ಮಾಡಿದ್ ಯಾರು ಅಂತ ಕಂಡಿಡಿಯೋದು. ಇಲ್ಲ ಅಜ್ಜಿ, ನಾನು ಅದನ್ನ ಇನ್ನೂ ಮರ್ತಿಲ್ಲ. ಆದಷ್ಟು ಬೇಗ ಅವ್ರನ್ನ ಅತ್ತೆ ಮುಂದೆ ತಂದು ನಿಲ್ಲಿಸ್ತೀನಿ. ಇದು ಬಂಗಾರ ಬಂದು ಸೊಸೆ ಆಗಿ ನಾನು ಕೊಡ್ತಿರೋ ಮಾತು. ಅಂತೂ ನಮ್ಮ ಪುಟ್ಟಕ್ಕನ ಮುಖದಲ್ಲಿ ನಗು ನೋಡ್ದಂಗಾಯ್ತು. ಬಂಗಾರಮ್ಮನವರು ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಮತ್ತೆ ಸಾಬೀತು ಮಾಡಿಬಿಟ್ರು. ಇವ್ ಸಂಸಾರ ಹಾಲು ಜನಂಗಿರ್ಲಿ. ಸಹನಾ, ಈ ದೊಡ್ಡವ್ರ ಹಣೆ ಬರನೇ ಇಷ್ಟು. ಮುಂದೆ ಇದ್ದಂಗೆ ಮನ್ಸಲ್ಲಿ ಏನೂ ಇರಲ್ಲ. ಇನ್ನು ಎಷ್ಟೊತ್ತು ಅಂತ ಹೀಗೆ ಅಳ್ತಾ ಇರ್ತೀಯ? ಅಣ್ಣನ ಮ್ಯಾಗೆ ಸ್ಯಾನ ನಂಬಿಕೆ ಇಟ್ಟು ಊರ್ಬಿಟ್ಟು ಬಂದ್ಬಿಟ್ಟೆ. ಹೋಗ್ಲಿ ಬಿಡಮ್ಮ, ಈಗ ಅವ್ರ ನಂಬಿಕೆಗೆ ಯೋಗ್ಯರಲ್ಲ ಅಂತ ಗೊತ್ತಾಯ್ತಲ್ಲ. ನನಗೀಗ್ಲೂ ರಾಮಣ್ಣ ಹಂಗ ಅಂದವ್ರಂತ ನಂಬಿಕೆ ಗೊತ್ತಿಲ್ಲ. ನೋಡಮ್ಮ, ಕೆಲವು ಸಾರಿ ನಾವು ಅನ್ಕೊಂಡಂಗೆ ಯಾರೂ ಇರಲ್ಲ. ನೀನೀಗ ಅಳೋದನ್ನ ಬಿಟ್ಟು ಹೊಟ್ಟೆಗೆ ಏನಾದ್ರು ತಿನ್ನು. ನಂಗೆ ಇವನು ಬ್ಯಾಡ ಅಕ್ಕ. ನೀನು ಎಲ್ಲಾನು ಕಳ್ಕೊಂಡು ನೀನು ಇಷ್ಟು ಗಟ್ಟಿಯಾಗಿರೋದನ್ನ ನೋಡಿ ನಿನ್ನ ತನನ ನೀನು ಯಾವತ್ತೂ ಬಿಟ್ಕೊಡಲ್ಲ. ನೀನು ತುಂಬ ಧೈರ್ಯವಂತೆ ಅನ್ಕೊಂಡಿದ್ದೆ. ಮಾವಿನಕಾಯಿ ಬೇಕೇನಮ್ಮ? ಅಕ್ಕ, ಮಾವಿನಕಾಯಿ ಬೇಕಾ? ಬೇಡಮ್ಮ. ಅಕ್ಕ, ಕಾಯಿ ತುಂಬಾ ಚೆನ್ನಾಗಿದೆ. ಉಪ್ಪಿನಕಾಯಿ ಆದ್ರೂ ಹಾಕ್ಬೋದು, ಚಿತ್ರಾನ್ನ ಆದ್ರೂ ಮಾಡ್ಬೋದು. ಓ, ಬೇಡ ಅಂತ ಹೇಳಿದ್ನಲ್ಲ, ಹೋಗಮ್ಮ. ಮಾವಿನಕಾಯಿ ಬೇಕೇನಮ್ಮ? ಮಾವಿನಕಾಯಿ. ಇಲ್ಲಿ ಗಂಟ ನಮ್ಮ ಮಗುನ ಬಿಟ್ಟು ನಾನು ಯಾರನ್ನೂ ನಂಬ್ಕೊಂಡಿಲ್ಲ. ನಾನು ಯಾರನ್ನೂ ನಂಬ್ಕೊಂಡಿಲ್ಲ ಅಂದ್ಮ್ಯಾಕೆ ನಾನು ಯಾಕೆ ಬೇರೆಯವ್ರ ಮ್ಯಾಕೆ ನನ್ನ ಜೀವನನ ಅವಲಂಬಿಸ್ಕೋಬೇಕು? ಕಣ್ಮುಂದೆ ಇರೋ ನಮ್ಮ ಅವ್ವನಿಗಿಂತ ದೊಡ್ಡ ಉದಾಹರಣೆ ಬೇಕಾ ನನಗೆ? ನನ್ನ ಜೀವನನ ನಾನೇ ಕಟ್ಕೋತೀನಿ. ಹಲೋ, ಏನ್ರಿ ಹೊರಟ್ರಾ? ಇಲ್ವೇ, ನೀನ್ ಸೈನ್ ಆಗ್ಬೇಕಂತೆ. ನನ್ನ ಸೈನಾ? ಇಲ್ಲಿ ಅಂಗಡಿ ಎಲ್ಲ ಯಾರು ನೋಡ್ಕೊಳ್ತಾರ್ರಿ? ಇವತ್ತು ನಾಳೆ ಸಹನಾಗಿ ನೋಡ್ಕೊಳ ಕೇಳು. ಸಹನನ್ಗ ಇಷ್ಟು ಕೆಲಸ ಅವಳು? ನೋಡ, ನೀನೇನ್ ತಲೆ ಕೆಡಿಸ್ಕೋಬೇಡ. ಸೈನ್ ಹಾಕ್ಬಿಟ್ಟು ಬೇಗ ಹೋಗಿ ಅಂತೆ ಬಾ. ಸರಿ ಆಯ್ತು, ನಾನು ಬರ್ತೀನಿ. ಸಹನಾ, ಇವರು ಫೋನ್ ಮಾಡಿದ್ರು, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕಂತೆ. ಇನ್ನು 2 ದಿವಸದಲ್ಲಿ ಬಂದ್ಬಿಡ್ತೀನಿ. ನೀನು ನಾಳೆ ನಾಡಿದ್ದು ನೋಡ್ಕೋಬೇಕಮ್ಮ. ನಾಳೆ ರೈಸ್ ಬಾತ್ ಮಾಡೋ, ಮೊಸರು ಬಜ್ಜಿ ಮಿಟ್ ಚಟ್ನಿ ಏನಾದರೂ ಒಂದು ಮಾಡಿಬಿಡಮ್ಮ. ನೀನೇ ನೋಡ್ಕೋಬೇಕು. ಸರಿ ಅಕ್ಕ, ನೀವು ಏನು ಯೋಚನೆ ಮಾಡಬೇಡಿ, ಎಲ್ಲದನ್ನೂ ನಾನು ನೋಡ್ಕೋತೀನಿ. ಸರಿನಮ್ಮ, ಏನಾದರೂ ಅರ್ಜೆಂಟ್ ಇದ್ರೆ ನನಗೂ ಅವ್ರಿಗೂ ಫೋನ್ ಮಾಡು. ನಿನ್ನ ಫೋನ್ನಲ್ಲಿ ನನ್ನ ನಂಬರ್ ಸೇವ್ ಮಾಡಿ ಇಟ್ಟಿದ್ದೀನಿ. ಸರಿ ಅಕ್ಕ. ಸರಿನಮ್ಮ, ಬರ್ತೀನಿ ನಾನು. ಸ್ನೇಹ, ಯಾಕವ್ವ ನಿಂತೆ? ಬಾ ಹೊರಗೆ. ಇದೆಯಾ ಸ್ನೇಹ? ಬಾ ಒಳಿಕೆ.
ಯಾಕೆ ಮಿಸ್ಸು ಏನಾಯ್ತು? ಶ್ರೀ, ನೀವ್ ನಂಗೆ ಬಲವಂತವಾಗಿ ತಾಳಿ ಕಟ್ಬಿಟ್ಟು ಕೈ ಬಿಡಿ ಅಂದೆ. ಏನ್ ಮಾಡ್ತಾ ಇದ್ದೀರಾ ಶ್ರೀ? ಬಿಡಿ ಶ್ರೀ, ಶ್ರೀ ಬಿಡಿ ಶ್ರೀ. ಈ ಮನೆ ಕರ್ಕೊಂಡ್ ಬಂದಾಗ ಈ ಮನೆಗ್ ಬರ್ತಿರೋದೇ ದೊಡ್ಡ ಶಿಕ್ಷೆ ಅನ್ಕೊಂಡು ಒಳಗ್ ಕಾಲಿಟ್ಟೆ. ಮನೇಲಿ 2 ಒಲೆ ಉರಿಯೋಂಗ್ ಮಾಡ್ದೆ. ಅತ್ತೆ ಮಾಡ್ತಿದ್ದ ಪ್ರತಿ ಕೆಲ್ಸಕ್ಕೂ ಅಡಚಣೆ ಹಂಗ್ ನಿಂತಿದ್ದೆ. ನಿಮ್ಗೂ ತುಂಬಾ ಅವಮಾನ ಮಾಡ್ಬಿಟ್ಟೆ. ನಾನ್ ಮಾಡಿದೆಲ್ಲ ತಪ್ಪು ಅನ್ನೋ ಪಾಪ ಪ್ರಜ್ಞೆ ನನ್ನ ಈಗ ಕಾಡ್ತಿದೆ. ನನ್ ಮೇಲೆ ಮಾಡಿದ ಆರೋಪನ ಅತ್ತೆ ಮನ್ಸ್ ಮಾಡಿದ್ರೆ ಅದೇ ಸರಿ ಅಂತ ಒಪ್ಕೋಬೋದಿತ್ತು. ಆದ್ರೆ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ನನ್ನ ನಿಮ್ ಸೊಸೆ ಅಂತ ಕರೆದ್ರಲ್ಲ, ಆ ಖುಷಿನ ನಾನು ಹೇಗ್ ವ್ಯಕ್ತಪಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳೋದು ಕತ್ಲು ಕಳೆದ್ಮೇಲೆ ಬೆಳಕು ಬರ್ತದೆ ಅಂತ. ಈಗ ಯಾಕೆ ಐಸ್ಯ ಬಾವಳಿಕೆ? ಅತ್ತೆ, ಅಯ್ಯಯ್ಯ ಇದೆಯಲ್ಲ ಏನವ ಕೆಡಲ್ಮಕ್ಕೆ. ಹಾಕಿದಳು ಸ್ನೇಹ. ನಂಗಿವತ್ತು ಈ ಮನೆ ಸೊಸೆ, ಅದಕ್ಕೂ ಹೆಚ್ಚಾಗಿ ಬಂಗಾರಮ್ಮನ ಸೊಸೆ ಅಂತ ಹೇಳಿಸ್ಕೊಳಕ್ಕೆ ತುಂಬಾನೇ ಹೆಮ್ಮೆ ಅನಿಸ್ತಿದೆ ಅತ್ತೆ. ಅತ್ತೆ, ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಒಂಚೂರು ಕೋಪ ಇಲ್ವಾ? ಇತ್ತು, ಆದರೆ ನಿನ್ನ ಹಾಕಲ್ಲ. ನಿನ್ನ ಒಳಗಿನ ದುಡುಕತನದ ಬಗ್ಗೆ ನನಗೆ ಸ್ಯಾನೆ ಪಾಪ ಇತ್ತು. ಆದರೂ ಪುಟ್ಟಕ್ಕನ ಮಗಳಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಂಗೆ ಈಟೊಂದು ದಿನ ಬೇಕಾಯ್ತಲ್ಲ ಅನ್ನೋದೇ ಆಶ್ಚರ್ಯ. ಅತ್ತೆ, ನಿಜವಾಗ್ಲೂ ನೀವು ನನ್ನ ನಿಮ್ಮ ಸೊಸೆ ಅಂತ ಒಪ್ಕೊಂಡಿದ್ದೀರಾ? ದೀಟ ಹೇಳ್ಬೇಕು ಅಂದರೆ ನೀನು ಸ್ಯಾನೆ ಸ್ವಾಭಿಮಾನಿ, ಧೈರ್ಯವಂತೆ, ವಿದ್ಯಾವಂತೆ, ವಿಚಾರವಂತೆ, ಎಲ್ಲ ಸರಿನೇ. ಆದರೆ ನನಗೆ ನನ್ನ ಸೊಸೆಯಾಗಿದ್ದು ಯಾವುದು ಬೇಕಾಗಿರ್ಲಿಲ್ಲ ಕಣವ. ನೀನು ಪುಟ್ಟಕ್ಕನ ಮಗಳಾಗಿ ಮಾತ್ರ ಇಲ್ಲಿಗೆ ಬಂದಿದ್ರೆ ಸಾಕಾಗಿರ್ತಿತ್ತು. ಈ ಮನೆಗೆ ಅವಶ್ಯಕತೆ ಇದ್ದಿದ್ದು ಆಟೆ. ನೀನು ಮಾಡಿದ ಅದ್ಯೋಟೋ ಒಳ್ಳೆ ಕೆಲಸಗಳು ನನಗಿಷ್ಟ ಆದ್ರೂ ಅದ್ರ ಮಧ್ಯೆ ನೀನು ಮಾಡಿದ ಯಾವುದೋ ಒಂದು ದುಡ್ಕಿನ ಕೆಲಸ ಆ ಎಲ್ಲ ಒಳ್ಳೆ ಕೆಲಸಗಳನ್ನವೇ ಮುಚ್ಚಾಗ್ತಿತ್ತು. ಆದರೆ ನೀನು ಯಾವಾಗ ಪುಟ್ಟಕ್ಕಂಗೋಸ್ಕರ ಬದುಕ್ತೀನಿ ಅಂತ ತೀರ್ಮಾನ ತಗೊಂಡು ದಿಟ್ಟವಾಗ್ಲೂ ಹಂಗೆ ಬದಲಾಗ್ತಾ ಹೋದ್ಯೋ, ನನ್ನ ಮನಸ್ಸು ನಿನ್ನ ಒಪ್ಕತಾವಾಯ್ತು. ಅಪ್ಪ ಅವನ್ರನ್ನ ಚಂದಾಗಿ ನೋಡ್ಕೋಬೇಕು ಅಂತ ಯಾವಾಗ ಮಕ್ಕಳು ತೀರ್ಮಾನ ತಗೋತಾರೋ ಆ ಕ್ಷಣದಿಂದಲೇ ಅವರು ತ್ಯಾಪ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಅನ್ನೋದು ನನ್ನ. ಹಂಗಂತ ನೀನು ಮಾಡಿದ್ದೆಲ್ಲ ತಪ್ಪು ಅಂತಲೂ ಅಲ್ಲ, ಸರಿ ಅಂತಲೂ ಅಲ್ಲ. ಹಂಗೆ ಇವತ್ತು ನಾನು ನಿಮ್ಮ ಮನೆಗೆ ಕಾಗದ ಪತ್ರ ಹುಡ್ಕೊಂಡು ಬಂದಿದ್ದು ನಿನ್ನ ಮ್ಯಾಕಿನ ಸಂಶಯದಿಂದ ಅಲ್ಲ. ರಾಧಾ ನಿನ್ನ ಮ್ಯಾಕೆ ತ್ಯಾಪ್ ತಿಳ್ಕೊಳ್ಳೋಂಗೆ ಅದು ಅವಳ ಮನಸ್ಸಿಗೆ ನಾಟು ಹಂಗ ರಾಜಿ ಏಳೋಳೆ ಅಂದರೆ ಇದರಿಂದ ಇರೋ ವಿಚಾರನ ನಾನು ತಿಳ್ಕೋಬೇಕಾಗಿ. ಅದಕ್ಕೆ ಪತ್ರ ಹುಡ್ಕೊ ನೆಪದಾಗೆ ನಿಮ್ಮ ಮನೆಗೆ ಬಂದಿದ್ದು. ಆದರೆ ದಿಟ ಯೋನು ಅನ್ನೋದು ಆಮ್ಯಾಗ ಗೊತ್ತಾಯ್ತು. ಸ್ನೇಹ, ರಾಧಾ ಇನ್ನು ಚಿಕ್ಕ ಹುಡುಗಿ,
ಅವಳಿಗೆ ಸುಣ್ಣದ ನೀರು ಹಾಲಿನ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗಕ್ಕಿಲ್ಲ. ಈ ಮನೆಗೆ ಒಳ್ಳೇದಾಗಲಿ ಅಂತ 3 ಹೊತ್ತು ಕಾಳಜಿ ಮಾಡ್ತಿರ್ತಾಳೆ. ಅವಳು ನಿನ್ನ ಆರೋಪ ಮಾಡಿದ್ಲು ಅಂತ ನಿನ್ನ ಮನಸ್ಸಿಗೆ ಹಚ್ಕೋಬೇಡ ಆಯ್ತಾ? ನಂಗೆ ಗೊತ್ತು ಅತ್ತೆ, ರಾಧನ್ ಒಳ್ಳೆ ಉದ್ದೇಶದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸೋಳೆ ಅಲ್ಲ. ಇವತ್ತು ಇವಳು ಮಾಡಿರೋ ಕೆಲಸದಿಂದ ನಾನು ಮನ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡೋ ಹಾಗಾಯ್ತಲ್ಲ, ನನಗೆ ಅದೇ ಖುಷಿ ಅಷ್ಟೆ. ಯಾಕೆ ರಾಧ ತಲೆ ತಗ್ಸಿದ್ಯಾ? ಇಲ್ಲಿ ನೋಡು, ಇವತ್ತು ಈ ಮನೆ ಖುಷಿಗೆ ಕಾರಣ ನೀನೆ. ತುಂಬ ಥ್ಯಾಂಕ್ಸ್. ಅಂತೂ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರಲ್ಲ, ಅದೇ ಸಮಾಧಾನ. ಈ ದಿನ ನೀನೊಂದಿಕ್ಕು ಇವಳೊಂದಿಕ್ಕು ಅಂತ ಇದ್ರಿ. ಮೂಗು ತೋರಿಸ್ಕೊಂಡು ಬರೋರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಅಷ್ಟು ಸಾಕು, ಇನ್ನು ಮುಂದಕ್ಕೂ ಹಂಗೇ ಬಾಡಿ. ಭಯ ಮೆಚ್ಚು ಮತ್ತು ಹಬ್ಬ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಒಂದಲ್ಲ ಎರಡಲ್ಲ 10 ದೀಪಾವಳಿ ಒಟ್ಟಿಗೆ ಮಾಡಿದ್ರೆ ಖುಷಿ ಆಯ್ತೈತೆ. ಬಂಗಾರ చాలా ಥ್ಯಾಂಕ್ಸ್ ಬಂಗಾರ. ಈ ದಿವಸಕ್ಕೋಸ್ಕರ ನಾನು 7 ದಿನ ಕಾಯ್ದೆ ಗೊತ್ತಾ? ವಾ 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 ವಾ, ಈಟೊಂದು ಖುಷಿ ಯಾಕೆ? ನಾನು ಇನ್ನೂ ನಿನ್ನ ಹೆಂಡ್ರನ್ನ ಪೂರ್ತಿಯಾಗಿ ನನ್ನ ಸೊಸೆ ಅಂತ ಒಪ್ಕೊಂಡೇ ಇಲ್ವೇ? ನೀನು ಹೆಂಡ್ತಿಗೆ ಅದೇಟೆ ಒಳ್ಳೆ ಬುದ್ಧಿ ಇದ್ರೂ ಸಣ್ಣ ಸಣ್ಣ ವಿಚಾರದಾಗೆ ಆಗಾಗ ದುಡುಕ್ಬಿಡ್ತಾಳೆ. ಹೌದತ್ತೆ, ನೀವು ಹೇಳಿದ ನಿಜ. ಇನ್ಮೇಲಿಂದ ನಾನು ಅದನ್ನ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ವಿಚಾರ ಆಗಿರಲಿ ಸರಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೋತೀನಿ. ನಿಮ್ಮ ಮಾವಯ್ಯ ನಮ್ಮವ್ವ ಯಾವಾಗಲೂ ನೀನು ಸೊಸೆ ತೇಟ್ ನಿನ್ನಂಗೆ ಅಂತ ಹೇಳ್ದಾಗಲೆಲ್ಲ ನನಗೆ ತ್ಯಾನೆ ಪಾಪ ಬರೋದು. ಯಾಕೆ ಗೊತ್ತಾ? ನಾನು ಸಿಡುಕ್ತಿದ್ದೆ, ನೀನು ದುಡುಕ್ತಿದ್ದೆ. ಆದರೆ ನಾನು ಸಿಡುಕ್ತಾ ಇದ್ದಿದ್ದು ಮನೆಯವ್ರ ಮ್ಯಾಕಿನ ಕಾಳಜಿಯಿಂದ. ಆದರೆ ನಿನ್ನ ದುಡುಕಿಂದ ಸ್ಯಾನೆ ಜನರಿಗೆ ತೊಂದರೆ ಆಗ್ತಿತ್ತು. ಅದೊಂದು ವಿಚಾರದಾಗೆ ನೀನು ಬದಲಾಗ್ಬಿಟ್ರೆ ನೀನು ಸ್ಯಾನೆ ಒಳ್ಳೆಳೆಯ. ಇನ್ನು ಮುಂದೆ ನೀವು ಗೀಚಿದ ಗೆರೆನ ನಾನು ಯಾವತ್ತೂ ದಾಟಲ್ಲ ಅತ್ತೆ. ಪುಟ್ಟಕ್ಕನ ಮಕ್ಕಳು ಗೆರೆ ದಾಟೋ ಹೊತ್ತಿಗೆಯ ಈಟೊಂದು ಧೈರ್ಯವಂತೆ ಆಗಿರೋದು. ನಾನು ಹೇಳ್ತಾ ಇರೋದು ನೀನಿಡೋ ಹೆಜ್ಜೆಯಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ. ಸರಿಯಾಗಿ ಹೇಳ್ದೆ ಬಂಗಾರ. ನನಗೆ ಗೊತ್ತಿತ್ತು ನನ್ನ ಮಗಳು ಸುಮ್ಕೆ ಯಾರ ಮ್ಯಾಕೂ ಕೋಪ ಮಾಡ್ಕೊಳಕ್ಕಿಲ್ಲ ಅಂತ. ಸ್ನೇಹ, ನನ್ನ ಮಗಳು ಬಡ್ಡಿಗೆ ಹಣ ಕೊಡ್ತಾಳೆ ಅಂತ ಕೋಪ ಮಾಡ್ಕೊಂಡಿದ್ಯಲ್ಲ, ಈಗ ಗೊತ್ತಾಯ್ತಲ್ಲ ನನ್ನ ಮಗಳಿಗೆ ಎಂಥವಳು ಅಂತ. ಇನ್ನು ಮುಂದೆ ಅತ್ತೆ ಸೊಸೆ ಮಧ್ಯೆ ಯಾರಿಗೂ ಪ್ರವೇಶ ಇಲ್ಲ. ಈಟ್ ದಿನ ನನ್ನ ಮಗ ಯಾವುದೋ ಯಪ್ಪ ಹುಡುಗಿನ ನನ್ನ ಮನೆಗೆ ಸೊಸೆಯ ಕರ್ಕೊಂಬಂದ್ಬಿಟ್ಟ ಅಂತ ನನ್ನ ಮನಸ್ಸಿನಾಗೆ ಸ್ಯಾನಕ್ಕೆ ಹೊರಗಿತ್ತು. ಆದರೆ ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತೀವಿ, ಸ್ನೇಹ ನೀನು ಈ ಮನೆಗೆ ಸೊಸೆ, ಈ ಬಂಗಾರಮ್ಮಂಗೆ ಸೊಸೆ ಅಂತ ಒಪ್ಕೊತಾ ಇದ್ದೀನಿ. ಅತ್ತೆ, ಅಪ್ಪಯ್ಯ ಒಳ್ಳೇದಾಗಲಪ್ಪ ಅಂತಾರೆ. ಇಬ್ರು ಸಂದಾಕಿರಿ.
ಸ್ನೇಹ ಹೋಗವ ದೇವ್ರ ಮುಂದೆ ದೀಪ ಹಚ್ಚೋಕು. ಸರಿ ಅಜ್ಜಿ. ಥ್ಯಾಂಕ್ಸ್ ರಾಧಾ. ಸರಿ